ಅಪಘಾತಗಳ ಹಾವಳಿಯೂ ಇದೆ. ಇಂಥ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುವುದು ಸವಾಲು ಕೂಡ ಹೌದು. ಆದ್ರೆ ಹೊನ್ನಾವರದ ಯೋಗಕ್ಕೆ ಶ್ರೀಯುತ ಯೋಗೇಶ್ ಅವರು ವೀರ ಬದುಕರಿಯಂತೆ ಬಂದಿದ್ದಾರೆ. ಇಲ್ಲಿನ ಜನತೆಗೆ ಸ್ಪಂದಿಸುವುದರ ಮೂಲಕ ತನ್ನ ಸರಳ ನಡೆನುಡಿಗಳ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಬದುಕೆಂಬುದು ಉತ್ಸಾಹದ ಬುಗ್ಗೆ ಹೃದಯದ ಕಡೆಗೆ ಹಾಕಿದೆಲ್ಲಕ್ಕೆ ಮುದವೇ ಮೈದಾಳಿನ ಈ ಸಮಯ ಖಂಡಿತವಾಗಿಯೂ ಸವಿ ಸಮಯ. ಸರ್, ನಿಮ್ಮ ಮಾತುಗಳಿಗೆ ಈ ಕ್ಷಣ ತೆರೆದುಕೊಳ್ತಾ ಇದೆ. ವೇದಿಕೆ ಮೇಲೆ ಆಸೀನರಾಗಿರುವ ಈ ಮಹಾವಿದ್ಯಾಲಯದ ಪ್ರಾಂಶುಪಾಲರೇ, ಸಹ ಪ್ರಾಧ್ಯಾಪಕರೇ, ಆಡಳಿತ ವರ್ಗದವರೇ, ಮತ್ತೆ ಬೋಧಕ ಮತ್ತೆ ಬೋಧಕೇತರ ವರ್ಗದವರೇ, ಮತ್ತು ನನ್ನ ಎಲ್ಲ ಹೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಸಾಮಾನ್ಯವಾಗಿ ಜೂನ್ 5 ಬಂತಂತ ಹೇಳಿದ್ರೆ ಎಲ್ರಿಗೂ ಕೂಡ ನೆನಪಿರ್ತದೆ ಅದು ವಿಶ್ವ ಪರಿಸರ ದಿನ ಅಂತ. ವಿಶ್ವ ಪರಿಸರ ದಿನ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಇತರ ಸಂಘ ಸಂಸ್ಥೆಗಳಲ್ಲಿ ಸಾಂಕೇತಿಕವಾಗಿ ಒಂದೆರಡು ಗಿಡ ನೆಟ್ಬಿಟ್ಟು ಅದಕ್ಕೆ ಆ ಒಂದು ಫಂಕ್ಷನ್ ನಾವು ಮುಕ್ತಾಯಗೊಳಿಸೋದು, ಆ ರೀತಿ ಒಂದು ಭಾವನೆ ಏರ್ಪಟ್ಟಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಅದರಲ್ಲೂ ಕೂಡ ಈ ಒಂದು ಮಲೆನಾಡು ಪ್ರದೇಶದ ಮತ್ತೆ ಕರಾವಳಿ ಪ್ರದೇಶವಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಇದು ಬರೀ ನಮ್ಮ ಈ ಒಂದು ಭಾಗಕ್ಕೆ ಒಂದು ಪ್ರಮುಖ ಒಂದು ಸ್ಥಾನವನ್ನು ಪಡೆದಿಲ್ಲ, ಅಥವಾ ನಮ್ಮ ರಾಜ್ಯಕ್ಕಾಗಲಿ ಅಥವಾ ನಮ್ಮ ದೇಶಕ್ಕಾಗಲಿ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಭೂಮಿಗೆ ಈ ಒಂದು ಪ್ರದೇಶ ಪ್ರಪಂಚದಲ್ಲಿಯೇ ಒಂದು ಪ್ರಮುಖ ಜೀವ ವೈವಿಧ್ಯ ತಾಣ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದು. ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಆ ವೆಸ್ಟರ್ನ್ ಘಾಟ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೃದಯ ಭಾಗದಲ್ಲಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿದೆ, ನಿಮ್ಗೆಲ್ಲ ನಾವೊಂದು ಒಂದು ಆರ್ಥಿಕ ಅಭಿವೃದ್ಧಿ ಪಥದಲ್ಲಿ ಪರಿಸರದ ಮೇಲೆ ಅಗಾಧವಾದ ಒತ್ತಡವನ್ನ ಏರ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಅವಶ್ಯಕತೆಗಳಿಗೂ ಕೂಡ ನಾವು ಭೂಮಿಯ ಮೇಲೆ ಅವಲಂಬಿತವಾಗಿದ್ದೀವಿ. ಬೆಳಿಗ್ಗೆ ಎದ್ರೆ ನಮ್ಗೆ ಕುಡಿಯೋ ನೀರಿಂದ ಹಿಡಿದು, ತಿನ್ನೋ ಆಹಾರದಿಂದ ಹಿಡಿದು, ಧರಿಸೋ ಬಟ್ಟೆಯಿಂದ ಹಿಡಿದು, ಚಲಿಸಕ್ ಬೇಕಾಗಿರೋ ವಾಹನದಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಭೂಮಿ ಮೇಲೆ ಅವಲಂಬಿತವಾಗಿದ್ದೀವಿ. ಬಟ್ ಎಷ್ಟೊಂದ್ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಾವು ಯಾರು ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡೋದೇ ಇಲ್ಲ. ನೀರು ಬರುತ್ತೆ ಅಷ್ಟೇ, ಎಲ್ಲಿ ಬರುತ್ತೆ ಟ್ಯಾಬಲ್ ಬಂದ್ಬಿಡುತ್ತೆ. ಕರೆಂಟ್ ಸ್ವಿಚ್ ಹಾಕಿದ ಕೂಡಲೇ ಕರೆಂಟ್ ಬಂದ್ಬಿಡ್ತದೆ. ಅಂಗಡಿಗೆ ಹೋದ್ರೆ ಬಟ್ಟೆ ಸಿಕ್ಬಿಡುತ್ತೆ. ಅರ್ಥ ಆಗ್ತದೆ ಅಲ್ವಾ? ಈ ರೀತಿ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಅದು ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದರಿಂದ ಆಗಂತ ದುಷ್ಪರಿಣಾಮ ಏನು ಯಾರಾದ್ರೂ ಗಮನಿಸ್ತಾ ಇದ್ದೀರಾ? ಯಾರು ಕೂಡ ನೋಡಲ್ಲ. ನೀರು ಹಿಂಗೇ ಬರ್ತಾ ಇರುತ್ತೆ, ನಾವ್ ಎಷ್ಟು ಯೂಸ್ ಮಾಡಿದ್ರು ಕೂಡ ಹಿಂಗೆ ಬರ್ತಾ ಇರುತ್ತೆ, ಬರಲ್ಲ. ಖಂಡಿತವಾಗ್ಲೂ ನಮ್ಗೆಲ್ಲ ನೀರಿನ ಮೂಲಗಳು ಯಾವ್ಯಾವು, ಮುಖ್ಯವಾಗಿ ನಾವು ಉಪಯೋಗಿಸ್ತಾ ಇರೋದು ಯಾವ್ಯಾವು? ನದಿ ನೀರು ಉಪಯೋಗಿಸ್ತಾ ಇದ್ದೀವಿ. ಹೊನ್ನಾವರದವರು, ಟೌನವರು ಶರಾವತಿ ನದಿಯಲ್ಲಿ ಕಗ್ಗಂತ ನೀರು ಉಪಯೋಗಿಸ್ತಾ ಇದ್ದಾರೆ ತುಂಬಾ ಜನ. ಇನ್ ಕೆಲವರು ಬೋರ್ವೆಲ್ ಕೊರೆಸಿ ಬೋರಿಂದ ನೀರು ಬರ್ತಾ ಇದೆ. ಬಟ್ ನೋಡ್ತಾ ಇದ್ದೀರಾ ಅಂತರ್ಜಲ ಮಟ್ಟ ಎಷ್ಟು ಕೆಳಗಡೆ ಹೋಗ್ತಾ ಇದೆ ಅಂತ? ಮುಂಚೆ ಎಲ್ಲ ನಿಮ್ಮ ಎಲ್ಲ ಓಪನ್ ಬೆಲ್ಗಳು ಇರ್ತಾ ಇದ್ವು. ಓಪನ್ ಬೆಲ್ಲಲ್ಲಿ ವರ್ಷ ಪೂರ್ತಿ ನೀರು ಇರ್ತಾ ಇತ್ತು. ಖಂಡಿತವಾಗ್ಲೂ ಇರಲ್ಲ. ಫೆಬ್ರವರಿ ಮಾರ್ಚ್ ಬಂದ್ರೆ ಹೊಟ್ಟೋಗ್ಬಿಟ್ಟಿರುತ್ತೆ. ಏಪ್ರಿಲ್ ಮೇನಲ್ಲಿ ನನಗೆ ಗೊತ್ತಿರುತ್ತೆ ಎಷ್ಟು ಜನ ಕಾಡಲ್ಲಿ ಹೋಗ್ಬಿಟ್ಟು ಬೋರ್ವೆಲ್ ಕೊರೆಸ್ತಾರೆ. ಅದನ್ನ ಎಷ್ಟು ಜನ ಕಂಪ್ಲೇಂಟ್ ಮಾಡ್ಬೇಕು, ನಾವು FIR ಹಾಕ್ಬೇಕು, ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಈ ಕಡೆ ಕುಡಿಯೋ ನೀರಿನ ಸಮಸ್ಯೆ, ಈ ಕಡೆ ಅವ್ರಿಗೆ ನಾವು ಅದನ್ನ ಮಾಡಕ್ ಬಿಟ್ರೆ ನಾವು ಕೇಸ್ ಹಾಕಿಲ್ಲ ಅಂತ ಹೇಳಿ ನಮ್ಗೆ ಇನ್ನೊಂದು ತೊಂದರೆ ಆಗ್ತದೆ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು. ಮತ್ತೆ ಕರೆಕ್ಟ್ ಆಗಿ ಪ್ರಕೃತಿ ಸಮತೋಲನ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ಪ್ರಕೃತಿ ಅದರದೇ ಆದ ರೀತಿಯಲ್ಲಿ ನಮಗೆ ಪರಿಣಾಮ ತೋರಿಸುತ್ತೆ. ಮಳೆ ಬರೋ ಟೈಮಲ್ಲಿ ಮಳೆ ಬರಲ್ಲ, ಅಲ್ಲಿ ಬಿತ್ತನೆ ಮಾಡೋ ಟೈಮಲ್ಲಿ ಬಿತ್ತನೆ ಆಗಲ್ಲ, ಬಿತ್ತನೆ ಆಗೋ ಟೈಮ್ ಆಗಿಲ್ಲ ಅಂತ ಹೇಳಿದ್ರೆ ಬೆಳೆ ಬರಲ್ಲ. ಸೊ ಡಿಲೇ ಆಗಿದ್ರೆ ರೋಗಗಳು ಜಾಸ್ತಿ ಆಗ್ತವೆ. ಯಾವ ಟೈಮಲ್ಲಿ ಏನಾಗಬೇಕು ಅದು ಆಗ್ಲೇಬೇಕು. ಅದಾಗಿಲ್ಲ ಅಂತ ಹೇಳಿದ್ರೆ ಅದ್ರ ದುಷ್ಪರಿಣಾಮಗಳು ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ಹಂಗಾಗಿ ಅವಾಗ ಆಗಿಲ್ಲ ಅಂತ ಹೇಳಿದ್ರೆ ಅದು ಇಳುವರಿ ಬರೋದಿಲ್ಲ, ಆಹಾರ ಸಿಗೋದಿಲ್ಲ, ಬೆಲೆನೂ ಜಾಸ್ತಿ ಆಗುತ್ತೆ. ಹೀಗೆ ಒಂದಕ್ಕೊಂದು ಕೊಂಡಿಯಾಗಿ ಕನೆಕ್ಟೆಡ್ ಆಗಿರುತ್ತೆ. ಮತ್ತೆ ನಾವು ಈಗ ಯೂಸ್ ಮಾಡ್ತಿರೋ ಕರೆಂಟ್ ಎಲ್ಲ ನೀವು ಅನ್ಕೊಂಡಿರ್ಬೋದು ಈಸಿಯಾಗಿ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಹಾಗೆ ಎಲ್ಲ ನದಿಲೇ ಉಪಯೋಗಿಸ್ತಿದ್ದಾರೆ ಕರೆಂಟ್. ಅಥವಾ ನಾನು ಎಲೆಕ್ಟ್ರಿಕ್ ಸ್ಕೂಟರ್ ಉಪಯೋಗಿಸ್ತಾ ಇದ್ದೀನಿ, ಅದು ನಾನು ಯಾವುದೇ ರೀತಿ ದುಷ್ಪರಿಣಾಮ ಬೀಳ್ತಾ ಇಲ್ಲ. ನೀವು ಹೊಗೆ ಬಿಡ್ತಾ ಇಲ್ಲ ಅಷ್ಟೇ, ಬಟ್ ನಿಮಗೆ ಬರ್ತಿದೆಯಲ್ಲ ಕರೆಂಟು, ಅದು ಬರ್ತಾ ಇರೋ ಕರೆಂಟು ನಮ್ಗೇನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇಂದ ಬರ್ತಾ ಇಲ್ಲ. ಇವಾಗಲೂ ಕೂಡ 60-65% ಥರ್ಮಲ್ ಪವರ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಕಲ್ಲಿದ್ದಲನ್ನ ಉಡಿಸಿ ಅದರಿಂದ ಹಬೆ ತಯಾರಿಸೋದು. ಕಲ್ಲಿದ್ದಲನ್ನ ಅದನ್ನ ನಾವು ಬರ್ನ್ ಮಾಡಿದ್ರೆ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಆಗುತ್ತೆ ಅಂತ ನಮಗೆ ಗೊತ್ತು. ನಾವು ಏನೇ ಮಾಡಿದ್ರು ಕೂಡ ಪ್ರಕೃತಿ ಮೇಲೆ ತುಂಬಾ ಪ್ರೆಷರ್ ಆಗ್ತೀವಿ. ಎಷ್ಟೊಂದು ತಡ್ಕೊಳ್ಳುತ್ತೆ ಭೂಮಿ ಅಲ್ವಾ? ಎಷ್ಟೊಂದು ತಡ್ಕೊಳಕ್ಕಾಗುತ್ತೆ. ಅದಕ್ಕೊಂದು ಟರ್ಮ್ ಇದೆ, ಅರ್ಥ ಓವರ್ ಶೂಟ್ ಡೇ ಅಂತ. ಅರ್ಥ ಆಗ್ತಿದೆಯಾ? 0 hour ಅಂತ ಮಾಡ್ತಾರೆ ಕೆಲವರು. ಅಂತ
ಎಲ್ಲ ಸ್ವಿಚ್ ಆಫ್ ಮಾಡ್ತಾರೆ, ಎಲ್ಲ ಎಮಿಷನ್ಸ್ ಕಡಿಮೆ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಈ ಭೂಮಿಗೆ ಇಷ್ಟು ಜನಸಂಖ್ಯೆಯನ್ನ ಸಾಕೋದಿಕ್ಕೆ ಒಂದು ವರ್ಷಕ್ಕೆ ಇಷ್ಟು ಸಂಪನ್ಮೂಲ ಇದೆ. ಅದನ್ನ ನಾವು ಮಿತವಾಗಿ ಇಷ್ಟು ದಿನಕ್ಕೆ ಇಷ್ಟೇ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಸಾಕಾಗುತ್ತೆ. ಹೆಚ್ಚಾಗಿ ಉಪಯೋಗಿಸಿದ್ರೆ ಏನ್ ಮಾಡ್ತೀವಿ, ಮುಂದಿನ ವರ್ಷದಿಂದ ಈ ವರ್ಷನ ಉಪಯೋಗಿಸ್ಕೊಳ್ತೀವಿ. ಎಷ್ಟು ಅಂತ ಕೊಡೋಕೆ ಸಾಧ್ಯ ಅದು? ಮುಂಚೆ ಡಿಸೆಂಬರ್ ಇದ್ದಿದ್ದು ಪ್ರತಿ ವರ್ಷ ಏನಾಗ್ತಿದೆ, ಸೆಪ್ಟೆಂಬರ್ ಆಯ್ತು, ಆಗಸ್ಟ್ ಆಯ್ತು, ಇವಾಗ ಜುಲೈ ಬಂದ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳಿದ್ರೆ ನಾವು ಡಿಸೆಂಬರ್ವರೆಗೂ ಉಪಯೋಗಿಸ್ಬೇಕಾಗಿರೋದನ್ನ ನಾವು ಜುಲೈಯಲ್ಲೇ ಮುಗಿಸ್ಬಿಟ್ಟಿದೀವಿ. ಮತ್ತೆ ನೆಕ್ಸ್ಟ್ ಡೇ ಇಂದ ಯಾವ್ದು ಮಾಡ್ತೀವಿ, ಅದನ್ನ ಮುಂದಿನ ವರ್ಷದ ತಗೊಳ್ತೀವಿ. ಹಾಗಾಗಿ ಭೂಮಿನ ತುಂಬಾ ಕುಗ್ಗಿಸ್ಬಿಟ್ಟಿದೀವಿ, ತುಂಬಾ ಶ್ರಿಂಕ್ ಮಾಡ್ಬಿಟ್ಟಿದೀವಿ. ಅವಾಗ ಏನ್ ಮಾಡುತ್ತೆ ಭೂಮಿ, ಅದರದೇ ಆದ ಒಂದು ರೂಪದಲ್ಲಿ ನೋವು ವ್ಯಕ್ತಪಡಿಸ್ಬೇಕಲ್ಲ. ಪ್ರವಾಹಗಳಾಗ್ತವೆ, ಬರಗಾಲ ಬರ್ತದೆ, ಅರ್ಥಾಗ್ತಿದೆ ಅಲ್ವಾ? ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ತವೆ, ಕಾಣಿಸ್ತಿರಂತ ಕಾಯಿಲೆಗಳು. ಕೊರೋನಾ ಒಂದು ಜೊನಾಟಿಕ್ ಡಿಸೀಸ್, ಅರ್ಥಾಗ್ತಿದೆಯಾ? ಜೊನಾಟಿಕ್ ಡಿಸೀಸಸ್ ಅಂದ್ರೆ ಏನಂದ್ರೆ ಪ್ರಾಣಿಗಳಿಂದ ಮನುಷ್ಯ ಬರೋಂತ ಡಿಸೀಸ್. ಅಂದ್ರೆ ಏನು, ಪ್ರಾಣಿ ಪಕ್ಷಿಗಳು ಆಚೆ ಬರ್ಬೇಕಲ್ಲ, ನಾವೆಲ್ಲ ಅವ್ರ ಜಾಗಕ್ಕೆ ಹೋದ್ರೆ ಆಚೆ ಬರ್ಬೇಕಲ್ಲ. ಆ ಬಂದಾಗ ಅವರಲ್ಲೂ ಕೂಡ ಕೆಲವೊಂದು ಪೋಸ್ಟ್ ಇರುತ್ತೆ, ಕೆಲವೊಂದು ಕ್ರಿಮಿಕೀಟಗಳೆಲ್ಲ ಇರ್ತವೆ, ಅವು ಬಾಡಿಗೆ ಸೆಟ್ ಆಗಿರುತ್ತೆ. ಬಟ್ ನಮ್ಗೆ ಸೆಟ್ ಆಗಿರಲ್ಲ, ನಮ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿರೋದಿಲ್ಲ. ಅವಾಗ ನಾವು ಎಕ್ಸ್ಪೋಸ್ ಆದ ಕೂಡಲೇ ನಾವು ವಲ್ನರಬಲ್ ಆಗ್ಬಿಡ್ತೀವಿ, ನಮ್ಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಂಗಾಗಿ ಎಲ್ಲರೂ ಸಮತೋಲನವಾಗಿದ್ರೆ ಅಷ್ಟೇನೆ ಜೀವನ. ಸಮತೋಲನ ತಪ್ಪಿದ್ರೆ ತುಂಬಾ ಗಂಭೀರವಾಗಿರ್ತದೆ. ಹಂಗಾಗಿ ಮನುಷ್ಯ ನಮ್ಮ ಬುದ್ಧಿವಂತ, ಗೊತ್ತಾಗ್ತಿದೆ, ತುಂಬಾ ಬುದ್ಧಿವಂತ. ನಾವು ಏನಾದ್ರೂ ಮಾಡಬಲ್ಲೆ ಅಂದ್ರೆ ಅದು ಒಂದು ಭ್ರಮೆ ಅಂತ ಹೇಳ್ಬಹುದು. ಒಂದು ವೃತ್ತ ಹಾಕಿದ್ರೆ ವೃತ್ತದ ಮೇಲೆ ಎಲ್ಲ ಪ್ರಾಣಿ ಪಕ್ಷಿ ಅಂದ್ರೆ ಎಲ್ಲ ಪ್ರಾಣಿ ಸಂಕುಲಗಳ, ಪಕ್ಷಿ ಸಂಕುಲ, ಸಸ್ಯ ಸಂಕುಲಗಳನ್ನ ಹಾಕಿದ್ರೆ ನಾನು ಕೂಡ ಆ ಒಂದು ಸರ್ಕಲ್ ಅಲ್ಲಿ ಒಂದು ಗಾಡ್ ಹಾಕೊಬೇಕು. ಸರ್ಕಲ್ ಮಧ್ಯದಲ್ಲಿರೋ ಕೇಂದ್ರ ಬಿಂದು ಅಲ್ಲ ನಾನು. ನಾನೊಬ್ಬ ಮಧ್ಯದಲ್ಲಿದ್ದೀನಿ, ಸುತ್ತ ನನ್ನ ಸುತ್ತ ಇದೆ ಅಂತ ಹೇಳಿದ್ರೆ ತಪ್ಪು. ಅದು ಆ ಸರ್ಕಲ್ ಒಳಗಡೆ ನಾನೊಬ್ಬ, ಆ ಸರ್ಕಲ್ ಅಲ್ಲಿ ನಾನು ಒಂದು ಪಾರ್ಟ್ ಅಂತಾಗ ಬೇರೆ ನನಗೆ ಹಿಂಗೆ ಜೀವಿಸಕ್ಕೆ ಅಧಿಕಾರ ಇದೆ, ಹಕ್ಕಿ ಇದೆ, ಮತ್ತೆ ಜವಾಬ್ದಾರಿ ಇದೆ. ಪ್ರತಿಯೊಂದು ಜೀವರಾಶಿಯು ಕೂಡ ಅದಕ್ಕೆ ಆದ ಪ್ರಾಮುಖ್ಯತೆ ಇದ್ದೇ ಇರ್ತದೆ. ಯಾವುದೇ ನಾನು ಬುದ್ಧಿವಂತ ಅಂತ ಹೇಳಿ ನಾನು ಹೆಂಗ್ ಬೇಕು ನಂಗೆ ಮಾಡಕ್ ಆಗಲ್ಲ. ಹಂಗ್ ಮಾಡಿದ್ರೆ ನನ್ ಬುಡಕ್ಕೆ ನಾನೇ ಕೊಡ್ಲಿ ನನಗೆ ಅದ್ರ ಪರಿಣಾಮ ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಇನ್ನೂ ತುಂಬಾ ಕಷ್ಟದ ದಿನಗಳು ಬರೋದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡು, ಇವತ್ತು ಎಚ್ಚೆತ್ಕೊಂಡು ನಾವು ಅದನ್ನ ಕರೆಕ್ಟಿವ್ ಮೆಜರ್ಸ್ ತಗೋಬೇಕು. ಕರೆಕ್ಟಿವ್ ಮೆಜರ್ಸ್ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಭೂಮಿನ ಅದಿರೋ ಸ್ಥಿತಿಲಿ ಇಡಕ್ ಬಿಡಬೇಕು. ಎಲ್ಲ ಕಾಡುಗಳು ಬಿಡೋದು, ಯಾವ ಮರ ಗಿಡ ಇರೋದಿಲ್ಲ. ಎಲ್ಲಿ ಹೋಗುತ್ತೆ ನೀರು, ರನ್ ಆಫ್ ಆಗ್ಬಿಡುತ್ತೆ, ಫುಲ್ ಹೊರಗೋಗ್ಬಿಡುತ್ತೆ. ಹೊರಗೋಗ್ಬಿಟ್ಟು ಪ್ರವಾಹ ಆಗುತ್ತೆ ಅಷ್ಟೇ. ಮತ್ತೆ ಎಲ್ಲ ಹಿಂಗಲ್ಲ ಭೂಮಿ. ಹಿಂಗಿದ್ರೆ ಏನಾಗುತ್ತೆ, ಅಂತರ್ಜಲ ಮಟ್ಟ ಜಾಸ್ತಿ ಇರುತ್ತೆ, ಕುಡಿಯೋ ನೀರಿನ ಸಮಸ್ಯೆನೂ ಬರೋದಿಲ್ಲ, ಮತ್ತೆ ಇರಿಗೇಷನ್ ಕೂಡ ಏನು ತೊಂದರೆ ಆಗೋದಿಲ್ಲ. ಹಂಗಾಗಿ ಆದಷ್ಟು ಕೂಡ ಮರ ಗಿಡಗಳನ್ನ ಬೆಳೆಸಬೇಕು, ನೆಡಬೇಕು, ನೆಟ್ಟು ಪೋಷಿಸಬೇಕು. ಮತ್ತೆ ಅದನ್ನ ನಾವು ಈ ಪ್ರಕೃತಿಯ ಸಮತೋಲನದಲ್ಲಿ ನಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು. ನಿಮ್ಮ ಹೊಲ ಮನೆಗಳಲ್ಲಿ, ನಿಮ್ಮ ಮನೆ ಈ ಪಕ್ಕ ಏನಾದ್ರು ಇತ್ತಲಿದ್ರೆ ಇತ್ತಲಲ್ಲಿ ಎಲ್ಲೇ ಆಗಲಿ ಬೆಳೆಸ್ಬೇಕು. ಮತ್ತೆ ಮುಖ್ಯವಾಗಿ ಪ್ಲಾಸ್ಟಿಕ್ ಅದು ಎಷ್ಟು ವರ್ಷ ತಗೊಳುತ್ತೆ ಗೊತ್ತಾ? ನನ್ನಂತವ್ರು ಇನ್ನೂ ಲಕ್ಷ ಕೋಟಿ ಜನ ಹುಟ್ಟಿ ಬೆಳೆದು ಸತ್ತು ಹೋದ್ರೂ ಪ್ಲಾಸ್ಟಿಕ್ ಹಂಗೆ ಇರುತ್ತೆ. ಒಂದ್ಸಲ ಜನರೇಟ್ ಮಾಡಿರೋ ಪ್ಲಾಸ್ಟಿಕ್ ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಡಿಗ್ರೇಡ್. ಹಾಗಾಗಿ ಎಲ್ಲಿ ಆ ಪ್ಲಾಸ್ಟಿಕ್ ವೇಸ್ಟ್ ನ ನೀವು ಜನರೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗ ಜನರೇಟ್ ಆಗುತ್ತೆ, ನಿಮ್ಮಲ್ಲಿ ಡಿಮ್ಯಾಂಡ್ ಕೊಟ್ಟರೆ ಜನರೇಟ್ ಆಗುತ್ತೆ. ಇವತ್ತು ಕೇಳ್ತೀರಿ ಅಂಗಡಿಲಿ, ಇವತ್ತು ಯಾರೋ ಒಂದು 50 ಪ್ಲಾಸ್ಟಿಕ್ ಚೀಲಗಳನ್ನ ತಂದಿರ್ತಾರೆ, ಅದೆಲ್ಲ ಇವತ್ತೇ ಖಾಲಿ ಆಗ್ಬಿಡೋದು. ಅವನೇನ್ ಹೇಳ್ತಾನೆ ಅವ್ನ ಡಿಸ್ಟ್ರಿಬ್ಯೂಟರ್ಗೆ, ಇವತ್ತು ನನ್ಗೆ ನಾಳೆ 500 ಕೊಡು ಅಂತ ಹೇಳ್ತಾನೆ. ಖಾಲಿ ಆಗುತ್ತೆ ಅನ್ನೋ ಗ್ಯಾರಂಟಿ. ನೀವು ತಗೊಂಡೇ ಇಲ್ಲ ಅಂತ ಹೇಳಿದ್ರೆ ಬೇಡ, ಖಾಲಿ ಆಗ್ತಾ ಇಲ್ಲ, ಡಿಮ್ಯಾಂಡ್ ಇಲ್ಲ ಅಂತಾನೆ. ಅಂದ್ರೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಫಸ್ಟ್ ಫಂಡಮೆಂಟಲ್ ಲಾಜಿಕ್ ಇಸ್ ಅವಾಯ್ಡ್ ಇಟ್. ಅವಾಯ್ಡ್ ಮಾಡ್ಬೇಕು, ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ರಿಯೂಸ್ ಮಾಡ್ಬೇಕು. ಸೊ ಎಲ್ಲೆಲ್ಲಿ ಅವಾಯ್ಡ್ ಮಾಡೋದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತಗೊಂಡು ಹೋದ್ರೆ ಕೈ ಚೀಲ ತಗೊಂಡು ಹೋಗ್ಬಿಡಿ, ಬಟ್ಟೆ ಚೀಲನ, ಆಯ್ತಾ? ಎಲ್ಲೆಲ್ಲಿ ರಿಯೂಸ್ ಮಾಡ್ಬೇಕು ಅಲ್ಲಿ ರಿಯೂಸ್ ಮಾಡಿ, ಎಲ್ಲಂದ್ರಲ್ಲಿ ಎಸಿಬೇಡ್ರಿ. ಹೊನ್ನಾವರ ತಾಲೂಕು ಇವಾಗ ಪ್ರೊಫೆಸರ್ ಅವರು ಹೇಳ್ತಾ ಇದ್ರು, ಪ್ರವಾಸಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ, ಅಂದ್ರೆ ಪರಿಸರ ಪ್ರವಾಸಿ ಕೇಂದ್ರವಾಗಿ ಬದಲಾಗಿದೆ. ಸಾವಿರಾರು ಜನ ಇಕೋ ಬೀಚಿಗೆ ಬರ್ತಾರೆ, ಮ್ಯಾಂಗ್ರೋವ್ ಗೋಲ್ಡ್ ವಾಕಿಂಗ್ ಬರ್ತಾರೆ, ಅಪ್ಸರ್ಕೊಂಡಾಗ ಬರ್ತಾರೆ. ಸುತ್ತ ನೋಡಿ ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಿಸಾಕಿರ್ತಾರೆ. ಮೈಂಡ್ಫುಲ್ ಆಗಿರ್ಬೇಕು. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬಿಸಾಕೋದು, ಚಿಪ್ಸ್ ಪಾಕೆಟ್ ಬಿಸಾಕೋದು, ಚಾಕ್ಲೇಟ್ ಕವರ್ ಅಥವಾ ಐಸ್ ಕ್ರೀಮ್ ಕವರ್ಸ್ ಈ ತರ ಮಾಡಬಾರ್ದು. ದಯವಿಟ್ಟು ಎಲ್ಲೆಲ್ಲಿ ಉಪಯೋಗ ನೀವೇನು ಅವಾಯ್ಡ್ ಮಾಡೋಕೆ ಆಗಿಲ್ಲ ಅಂದಾಗ ಅದನ್ನ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ಸೊ ನಾವು ಬೇರೆಯವ್ರಿಗೆ ಮಾದರಿಯಾಗಿರ್ಬೇಕು. ಎಲ್ಲೆಲ್ಲಿ ನೀರನ್ನ ನಾವು ಕಲುಷಿತ ಮಾಡಕ್ ಆಗಲ್ವೋ ಆ ತರ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲೆಲ್ಲಿ ನೀರಿನ ಬಳಕೆಯನ್ನ ಕಡಿಮೆ ಮಾಡಬೇಕು ಅಲ್ಲಿ ನೀರಿನ ಬಳಕೆ ಕಡಿಮೆ ಮಾಡಬೇಕು. ಅನವಶ್ಯಕವಾಗಿ ವಿದ್ಯುತ್ತನ್ನು ಉಪಯೋಗಿಸ್ಕೋಬಾರ್ದು. ಗೊತ್ತಾಗ್ತದೆ ಅಲ್ಲ? ಮತ್ತೆ ಎಲ್ಲೆಲ್ಲಿ ಪರಿಸರನ ಪೋಷಣೆ ಮಾಡಬೇಕು ಅದು ಮಾಡಬೇಕು.
ಮಾಡಬೇಕು. ಹಂಗಿದ್ದಾಗ ನನ್ನ ಜೀವನನೂ ಚೆನ್ನಾಗಿರುತ್ತೆ, ಶುದ್ಧ ಗಾಳಿ ಇರುತ್ತೆ, ಶುದ್ಧ ನೀರು ಇರುತ್ತೆ, ಶುದ್ಧ ಪರಿಸರ ಇರುತ್ತೆ, ನಾವು ತಿನ್ನೋ ಆಹಾರನೂ ಕೂಡ ಶುದ್ಧವಾಗಿರುತ್ತೆ, ಯಾವುದೇ ರೋಗ ರುಜಿನಗಳಿಲ್ಲದೆ ನೆಮ್ಮದಿಯಿಂದ ಆರೋಗ್ಯವಾಗಿ ಜೀವನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಕುಂಡ್ಕೊಂಡು ಕೊರಕೊಂಡು ಕೆಂಪ್ಕೊಂಡು ಜೀವನ ಮಾಡ್ಬೇಕಾಗ್ತದೆ. ಗೊತ್ತಾಗ್ತಿದೆಯಲ್ಲ? ಇದು ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಿಗೆ ಜೀವನ ಕೊನೆ ಆಗೋದಿಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೊಡ್ಬೇಕು. ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತೌಟ್ ಕಾಂಪ್ರಮೈಸಿಂಗ್ ದಿ ಎಬಿಲಿಟಿ ಆಫ್ ದ ಫ್ಯೂಚರ್ ಜನರೇಷನ್ಸ್ ಟು ಕೋಪ್ ಅಪ್ ವಿತ್ ದಿ ಎಕ್ಸಿಸ್ಟಿಂಗ್ ಕಂಡೀಷನ್ಸ್. ಆವಾಗ ನಿಮಗೆ ಗೊತ್ತಾಗ್ತಿದೆ ಎಷ್ಟೊಂದು ನಿಮ್ಮ ಜೀವರಾಶಿ ನಶಿಸ್ತಾ ಹೋಗ್ತಿದಾವೆ, ಗೊತ್ತೇ ಇಲ್ಲ ಮಕ್ಕಳಿಗೆ, ಗೊತ್ತೇ ಇರೋದಿಲ್ಲ. ಓ ಹಿಂಗಿಂತ ಪ್ರಾಣಿ ಮುಂಚೆ ನಾವು ಮಾತಾಡ್ತೀವಲ್ಲ, ನೆಕ್ಸ್ಟ್ ಸ್ವಲ್ಪ ದಿವಸ ಹೋದ್ರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಕೆಲವೊಂದು ಸಸಿಗಳಿಗೆಲ್ಲ ಮರೆತೇ ಹೋಗ್ತವೆ, ಗೊತ್ತೇ ಇರೋದಿಲ್ಲ. ಮತ್ತೆ ಅದರಿಂದ ನಮ್ಗೆ ಆಗದ ಉಪಯೋಗ ಕೂಡ ಸಮಯ ಆಗ್ತದೆ. ನಮ್ಮಲ್ಲಿ ನೀವೆಲ್ಲ ಯುವಕರಿದ್ದೀರಿ, ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಓವರ್ ನೈಟ್ ಆಗಲ್ಲ. ಒಂದು ದಿನದ ಪಕ್ಕದಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್, ಓವರ್ ಟೈಮ್ ಆಗುತ್ತೆ. ಸೊ ಒಂದೊಂದು ಫುಡ್ ಸ್ಟೆಪ್, ಒಂದೊಂದು ಹೆಜ್ಜೆ ಇಟ್ಕೊಂಡ್ರು ಕೂಡ ನೀವು ಒಂದು ವರ್ಷ ಆದ್ಮೇಲೆ ನಿಮಗೆ ಅನ್ಸುತ್ತೆ ನಾನು IAS ಅಧಿಕಾರಿ ಅಂದ್ರೆ UPSC ಎಕ್ಸಾಮ್ ಪಾಸ್ ಮಾಡಬೇಕು, 3 ಸ್ಟೇಜ್ಗಳು ಇರ್ತವೆ. ಸುಮ್ಮನೆ ಅನ್ಕೊಂಡೇ ಆಗಲ್ಲ. ಒಂದೊಂದು ದಿನ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು, ಅಳವಡಿಸ್ಕೊಂಡ್ಬಿಡ್ಬೇಕು. ಇಟ್ ಶುಡ್ ಬಿಕಮ್ ಹ್ಯಾಬಿಟ್ ಆಗ್ಬಿಡ್ಬೇಕು. ಅವಾಗ ಏನಾಗುತ್ತೆ, ನೀವು ಚೇಂಜ್ ಆಗಲ್ಲ, ಬರೀ ಜಸ್ಟ್ ನೀವು ಅಷ್ಟೇ ಚೇಂಜ್ ಆಗಲ್ಲ, ನಿಮ್ಮ ತಂದೆ ತಾಯಿಗಳು ಕೂಡ ನಾವು ಸ್ವಲ್ಪ ಬುದ್ಧಿವಾದ ತಿಳುವಳಿಕೆ ಚೇಂಜ್ ಮಾಡಬೇಕು. ಅವ್ರಿಗೆ ನೀವು ಎಗೇನೆಸ್ಟ್ ಆಗಿ ಮಾಡೋಕ್ಕಾಗಲ್ಲ, ತಿಳುವಳಿಕೆ ಹೇಳಬೇಕು, ಪರ್ಸುವೇಷನ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಮಾದರಿ ಆಗಿರಬೇಕು. ಇನ್ ಕೇಸ್ ನಿಮ್ಮ ತಂದೆ ತಾಯಿಗಳೇ ಇದ್ರೆ, ನೀವು ಇನ್ನು ಮದುವೆ ಆಗಿರೋರು ಇದ್ರೆ, ವಿದ್ಯಾರ್ಥಿಗಳೆಲ್ಲ ಇದ್ರೆ, ನಿಮ್ಮ ಅಕ್ಕ ತಂಗಿಯರಿಗೆ ಸಹೋದರರಿಗೆ ಮಾದರಿ ಆಗಿರಬೇಕು, ನಿಮ್ಮ ಸಹಪಾಠಿಗಳಿಗೆ ಮಾದರಿ ಆಗಿರಬೇಕು. ಅರ್ಥ ಆಯ್ತಲ್ಲ? ನಿಮ್ಮ ಮನೆಯಲ್ಲಿರೋ ಸದಸ್ಯರಿಗೆ ಮಾದರಿ ಆಗಿರಬೇಕು, ನಿಮ್ಮ ಊರಲ್ಲಿರೋ ಸದಸ್ಯರಿಗೆ ನೀವು ಮಾದರಿ ಆಗಿರಬೇಕು. ನೀವು ಇದೇ ಭೂಮಿಗೆ ಕೊಡುವಂತ ಕೊಡುಗೆ. ಖಂಡಿತವಾಗಿಯೂ ಅಷ್ಟೇ ಪರಿಸರಕ್ಕೆ ಭಾರವಾಗಿ ಜೀವನ ಮಾಡಬೇಕು. ಪರಿಸರ ಜೊತೆಗೆ ಸಾಮರಸ್ಯದಿಂದ, ಸಹಯೋಗದಿಂದ, ಸಂಯಮದಿಂದ ಜೀವನ ಅಷ್ಟು ಮಾಡಿದ್ರೆ ನಿಜವಾಗ್ಲೂ ಕೂಡ ಅದೇ ನಾವು ಈ ಭೂಮಿಗೆ ಕೊಡುವಂತ ಅತ್ಯಂತ ದೊಡ್ಡ, ತುಂಬಾ ಉತ್ಕೃಷ್ಟ ಉಡುಗೊರೆ. ಇಷ್ಟು ಹೇಳ್ತಾ ಇವತ್ತು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಮಹಾವಿದ್ಯಾಲಯದಲ್ಲಿ ಈ ದಿನ ವಿಶ್ವ ಪರಿಸರ ದಿನದ ಅಂಗವಾಗಿ ಅದರ ಮಾರನೇ ದಿನ ನಾವು ಗಿಡ ನೆಡುವ ಮೂಲಕ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಇದರದ್ದು ಪ್ರಾಮುಖ್ಯತೆ ಎಲ್ಲರಿಗೂ ಕೂಡ ತಿಳುವಳಿಕೆ ಬಂದು ನೀವು ನಿಮ್ಮ ಕೈಲಾದಷ್ಟು ಈ ಭೂಮಿನ ಉಳಿಸಲಿಕ್ಕೆ ಮತ್ತೆ ಈ ಜೀವವೈವಿಧ್ಯತೆಯನ್ನು ಉಳಿಸಲಿಕ್ಕೆ ಸಹಾಯ ಮಾಡ್ತೀರಾ ಅಂತ ಭಾವಿಸಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ಕೂಡ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.